ಭಾರತದ ಡ್ರೋನ್ ದಾಳಿಗೆ ಪತುರುಗುಟ್ಟು ಹೋಗಿದೆ ಪಾಕಿಸ್ತಾನ. ಕಚೇರಿಗೆ ಓಡೋಡಿ ಬಂದಿದ್ದಾರೆ ಪಾಕಿಸ್ತಾನ ಪ್ರಧಾನಿ. ತಮ್ಮ ಕಚೇರಿಯಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಸಭೆ ನಡೆಸ್ತಾ ಇದ್ದಾರೆ. ಒಂದು ತುರ್ತು ಮೀಟಿಂಗ್ ಅನ್ನು ಕರೆದಿದ್ದಾರೆ. ಸಚಿವರದು ಮತ್ತು ಅಲ್ಲಿನ ಸೇನಾಧಿಕಾರಿಗಳು. ಇಸ್ಲಾಮಾಬಾದ್ನಲ್ಲಿ ಪ್ರಧಾನಿಯವರ ಕಚೇರಿ ಇದೆ ಶಹಬಾಜ್ ಶರೀಫು. ಯಾಕೆಂದರೆ ನೋಡಿ, ಅಲ್ಲಿ ಬಹಳ ಒತ್ತಾಯಗಳು ಜಾಸ್ತಿ ಆಗ್ತಾ ಇದೆ. ಅಲ್ಲಿನ ನಾಗರಿಕರು ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಶಹಬಾಜ್ ಶರೀಫ್ನ. ಭಾರತ ಹಿಂಗೆ ನಮಗೆ ನುಗ್ಗಿ ಹೊಡಿತಾ ಇದೆ, ಏನು ಮಾಡ್ತಾ ಇದ್ದೀರಿ ನೀವು ಅಂತೇಳಿ. ನಮ್ಮ ದೇಶ ರಕ್ಷಣೆ ಮಾಡಿ. ಅಲ್ಲಿ ಅವ್ರಿಗೆ ಇರೋಕ್ಕೂ ಆಗ್ತಾ ಇಲ್ಲ, ಹೋಗೋಕ್ಕೂ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಪಾಕಿಸ್ತಾನಿಗಳಿಗೆ ಎದುರಾಗಿದೆ. ಕಚೇರಿಗೆ ಓಡೋಡಿ ಬಂದು ತುರ್ತು ಸಭೆ ನಡೆಸ್ತಾ ಇದ್ದಾರೆ. ಬರೀ ಹಸಿ ಸುಳ್ಳು ಹೇಳ್ತಾ ಇದ್ದಾರೆ. ಮೊನ್ನೆ ಸಂಸತ್ನಲ್ಲೂ ಕೂಡ ಹಂಗೆ ಹೇಳಿದರು, ನಾವು ಹಂಗೆ ಉಡಿಸ್ ಮಾಡಿದ್ವಿ, ಹೀಗೆ ನಾಶ ಮಾಡಿದ್ವಿ ಅಂಥೇಳಿ. ಅಲ್ಲಿನ ಪ್ರಜೆಗಳು ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧವೇ ಈಗ ತಿರುಗಿ ಬಿದ್ದಿದ್ದಾರೆ. ಮೊದಲೇ ಆರ್ಥಿಕವಾಗಿ ಬರ್ಬಾದಾಗಿದ್ದೇವೆ ನಾವು. ಅದರ ಬೆನ್ನಲ್ಲೇ ಭಾರತ ನಮಗೆ ಹುಡುಕಿ ಹೊಡಿತಾ ಇದ್ದಾರೆ. ಮಿಸೈಲ್ಗಳು ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ, ಸಾವು ನೋವುಗಳಾಗ್ತಾ ಇದೆ. ಅದನ್ನು ತಡೀರಿ. ನೀವು ರಾಜಿ ಮಾಡ್ತಿರೋ ಅಥವಾ ವಾಪಸ್ ದಾಳಿ ಮಾಡ್ತಿರೋ ನಮಗೆ ಗೊತ್ತಿಲ್ಲ, ನಮಗೆ ರಕ್ಷಣೆ ಕೊಡಿ. ಈ ರೀತಿಯಾದಂತಹ ಆಕ್ರೋಶಗಳು ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗ್ತಾ ಇದೆ. ತಮ್ಮ ಸೇನಾಧಿಕಾರಿಗಳು ಮತ್ತು ವಿದೇಶಾಂಗ ಇಲಾಖೆ ಅಧಿಕಾರಿ ಸಚಿವರುಗಳು ಇವರೆಲ್ಲರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಭಾರತಕ್ಕೆ ನಾವು ವಾಪಸ್ ತಿರುಗೇಟನ್ನು ಕೊಡ್ತೀವಿ, ಹಾಗೆ ಹೇಗೆ ಅಂತೇಳಿ ಬುರುಡೆಯನ್ನು ಬಿಟ್ಟಿದ್ದರು. ಈಗ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ನಡೆಸ್ತಾ ಇರುವಂತಹ ದಾಳಿಗಳನ್ನು, ಆ ಹೊಡೆತವನ್ನು ತಡೆಯೋಕ್ಕಾಗ್ತಾ ಇಲ್ಲ. ಸೈಲೆಂಟ್ ಆಗಿಬಿಡ್ತೀವಿ ಅಂತ ಅಂದ್ಕೊಂಡಿದ್ರು ಬಹುಶಃ. ಈಗೇನು ಆಪರೇಷನ್ ಸಿಂಧೂರ್ ಆಯಿತು, ಅಷ್ಟು ಮುಗಿತಪ್ಪ, ಉಗ್ರ ನೆಲೆಗಳು ಧ್ವಂಸ ಆದವು, ಅಷ್ಟೇ ಅವ್ರು ಸೈಡ್ ತಿರುಗಿಸ್ಕೊಂಡ್ರು ಅಂತ ಸುಮ್ಮನಾಗಿದ್ದರು. ಆದರೆ ರಾವಲ್ಪಿಂಡಿ ಕ್ರಿಕೆಟ್ ಮೈದಾನ ಆಗಿರ್ಬೋದು, ಮತ್ತು ನಮ್ಮ ಡ್ರೋನ್ ಅಟ್ಯಾಕ್ ಆಗಿರ್ಬೋದು, ಅಲ್ಲಿನ ಕೆಲವೊಂದಿಷ್ಟು ಡಿಫೆನ್ಸ್ ಇಲಾಖೆಯ ಮೇಲೆ ಮಾಡಿರುವಂಥ ದಾಳಿ ಆಗಿರ್ಬೋದು, ಇವೆಲ್ಲವೂ ನೋಡ್ತಾ ಇದ್ದರೆ ನಮ್ಗೆ ಉಳಿಗಾಲ ಇಲ್ಲ ಅಂಥೇಳಿ ಓಡೋಡಿ ಬಂದಿದ್ದಾರೆ.